ಆಲಮಟ್ಟಿಯಲ್ಲಿ 160 ಟಿಎಂಸಿ, ನಾರಾಯಣಪುರ ಡ್ಯಾಂ 120 ಟಿಎಂಸಿ ನೀರಿದೆ. ನಾರಾಯಣಪುರ ಡ್ಯಾಂನಿಂದ ನೀರು ಹರಿಸಲು ಶಿವಣ್ಣ ಮಂಗಿಹಾಳ ಆಗ್ರಹಿಸಿದ್ದಾರೆ. ತೆಲಂಗಾಣಕ್ಕೆ ನೀರು ಬಿಟ್ಟಿದ್ದಕ್ಕೆ ಆಕ್ಷೇಪ. ಬೇಸಿಗೆ ಆರಂಭದಲ್ಲಿ ನೀರು ಬಿಟ್ರೆ ಮುಂದಿನ ದಿನದಲ್ಲಿ ಹೇಗೆ ಎಂದು ಪ್ರಶ್ನೆ. ಏಪ್ರಿಲ್ 20ರವರೆಗೂ ನೀರು ಹರಿಸಲು ಶಿವಣ್ಣ ಮಂಗಿಹಾಳ ಆಗ್ರಹ. ಬಿಜೆಪಿ ಕಾಂಗ್ರೆಸ್ಸಿಗರು ಪಕ್ಕದ ರಾಜ್ಯಕ್ಕೆ ನೀರು ಹರಿಸುತ್ತಿದ್ದಾರೆ. ಸುರಪುರದಲ್ಲಿ ರಾಜಕೀಯ ನಾಯಕ ಶಿವಣ್ಣ ಮಂಗಿಹಾಳ ಆಗ್ರಹಿಸಿದ್ದಾರೆ. ಬಿಜಾಪುರಕ್ಕೆ 10 ತಿಂಗಳು ನೀರು ಹೋಗುತ್ತೆ. ಅಲ್ಲಿನ ರೈತರು ಕಬ್ಬು ಬೆಳೆಯಲು ಅನುಕೂಲವಾಗಿದೆ. ಆದರೆ ಕಲ್ಯಾಣ ಭಾಗದಲ್ಲಿ ಮಾತ್ರ ನೀರು ಹರಿಸಲು ಲೆಕ್ಕ ಹಾಕ್ತಾರೆ. ನಾರಾಯಣಪುರ ಡ್ಯಾಂ ನೀರು ಹರಿಸಲು ಶಿವಣ್ಣ ಮಂಗಿಹಾಳ ಆಗ್ರಹ. ಹೋದ ವರ್ಷ ನೀರಿಲ್ಲ ಅಂತ ಜನರನ್ನ ಯಾಮಾರಿಸಿದ್ರು. ವಿಜಯಪುರ ಜಿಲ್ಲೆಗೆ ಆಗ ನೀರು ಹರಿಸಿದ್ರು. ರೈತರಿಗೆ ಇದೀಗ ಎಲ್ಲ ಅರ್ಥ ಆಗಿದೆ. ಸುರಪುರದಲ್ಲಿ ರಾಜಕೀಯ ನಾಯಕ ಶಿವಣ್ಣ ಮಂಗಿಹಾಳ ಹೇಳಿಕೆ ನೀಡಿದ್ದಾರೆ. ಅಲ್ಲ, ನೀವು ಸರ್ಕಾರ ಮಾಡಿದೆ, ಡ್ಯಾಮ್ ಕಟ್ಟಿದೆ, ನೀರಾವರಿ ಅದ, ನೀರಿದಾವೆ, ರೈತಿಗೆ ಕುಡಿಸೋದಕ್ಕೆ ನಿಮ್ ತೊಂದರೆ. ಓಟ್ ಹಾಕಕ್ಕೆ ಅಷ್ಟೇನೆ ನೀವು ಬೇಕಾಗ್ತದೆ ಜನರಿಗೆ. ರೈತರು ನೀರು ಕೊಡ್ರಿ, ನಿಮ್ ಏನು ಕೇಳೋದಿಲ್ಲ. ನೀವು ಲೂಟಿ ಮಾಡ್ರಿ, ಎಲ್ಲ ರಾಜಕಾರಣಿಗಳು ಮಾಡ ನೀರು ಮಾಡ್ತೀರಿ, ಏನೋ ಲೂಟಿ ಮಾಡಿಕೆ. ಆದ್ರೆ ರೈತರಿಗೆ ನೀರು ಕೊಡಿಸೋದು ನನ್ನ ಕಳಕಳಿಯ ವಿನಂತಿ ಏನಂದರೆ, ರಾಜ್ಯ ಸರ್ಕಾರದ ಶಾಸಕರಿಗಾಗಿ ನಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿ ಶರಣಬಸಪ್ಪ ದಶನಪುರ ಕೇಳ್ಕೊಳ್ಳೋದೇನೆಂದ್ರೆ, ಈ ನಮ್ಮ ಭಾಗದ ಜನರಿಗೆ ನೀವು ಹೆಚ್ಚು ಫೋರ್ಸ್ ಮಾಡಿ ಏಪ್ರಿಲ್ 15 ಹಿಡ್ಕೊಂಡು 20ನೇ ತಾರೀಕು ನೀರು ಕುಡಿಸ್ರಿ. ನಾರಾಯಣಪುರದಲ್ಲಿ ತಿಳ್ಕೊಂಡು ಯಾದಗಿರಿ ತನ, ನಾರಾಯಣಪುರ ಹಿಡ್ಕೊಂಡು ಜೇವರಿಗೆ ತನೂ ಸುಮಾರು, ಯಾಕಂದ್ರೆ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ನಾಟಿ ಮಾಡೋಕೆ ಲೇಟ್ ಆಗಿದೆ. ಲೇಬರ್ಸ್ ಇಲ್ಲ ಅಂತ ನಾಟಿ ಮಾಡೋಕೆ ಲೇಟ್ ಆಗಿದೆ. ಲೇಟ್ ಆದಕ್ಕಾಗಿ ನೀರು ಬೇಕು. ಅದು ನೀರಿದ್ದಾವೆ, ನೀರಿದ್ದಿಲ್ಲ ಅಂದ್ರೆ ಬೇಡ. ನೀರು ಇಲ್ಲ ಇದ್ರೆ ನಾವಲ್ಲಿ ಯಾರೇನು ಮಾಡೋಕ್ಕಾಗಲ್ಲ. ನೀರಿದ್ದಾವೆ, ಇದ್ದು ನೀರು ಬಳಕೆ ಮಾಡಿರ್ತಾರೆ. ರೈತರು ಹೊಟ್ಟೆ ಮೇಲೆ ಹೊಡ್ಬೇಡ್ರಿ, ಜೀವ ಕೊಲೆ ಮಾಡಬೇಡ್ರಿ. ಇದೇ ಸಂದರ್ಭದಲ್ಲಿ ಈಗ ತಾತ್ಪತ್ಯಕ್ಕೆ ಈಗ ಸುಮಾರು 1 ವಾರದಿಂದ ನೀರಾವರಿ ಮಂತ್ರಿಯರು ಹೋಗಿದ್ರು. ಇಲ್ಲ ಆಂಧ್ರಕ್ಕ ನೀರ ಏನು 2 TMC ನೀರು ಮುಟ್ಟಿದ್ದೀವಿ ತೆಲಂಗಾಣ. ಅಲ್ಲಪ್ಪ, ತೆಲಂಗಾಣಕ್ಕೆ ನಮ್ಮ ನಾರಾಯಣಪುರ ಈಗ ಬ್ಯಾಸ್ಗಿನ ಸಮ್ಮರ್ ಸೀಸನ್ ಅದ, ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಬಂದದ ತೆಲಂಗಾಣದಾಗ ಕೊಡೋದು. ಯಾಕೆ ಮಾನವೀಯತೆ ದೃಷ್ಟಿಯಿಂದ ನಾವು ಇನ್ನೊಂದು ಹುಡುಕು ನಮ್ಗೆ ಇನ್ನೊಬ್ಬ ಕೊಡ್ಬೇಕಾಗುತ್ತೆ. ಆದರೆ ಈಗ ಏನು ನೀರಿನ ಸಮಸ್ಯೆನೇ ಬಂದಿಲ್ಲ, ಡ್ರಿಂಕಿಂಗ್ ವಾಟರ್ ಸಮಸ್ಯೆನೇ ಇಲ್ಲ. ಮಾನ್ಯ ನೀರಾವರಿ ಮಂತ್ರಿಯರೇ, ಈ ಟೈಪ್ ಏನು ನಾವೇನು ನಿಮ್ಗೇನು ರೈತರ ಕಾಣೋದಿಲ್ಲವ? ಈ ಕಾವೇರಿ ಬೇಸ್ ಎಷ್ಟದಂದ್ರೆ ನೀವು ಹೆಚ್ಚು ಕಟ್ಟು ನೋಡಿದ್ದು, ನಾನು ಭಾಳ ನೋಡಿದ್ದೀನಿ. ಯಾಕೆ ದೇವರು ಸಗಟ್ಟು ತಿರುಗಾಡಿ ನಾನು ನೋಡಿದ್ದೀನಿ ಕಾವೇರಿ ಏನು ಪರಿಸ್ಥಿತಿ ಅಂದರೆ, ನಮ್ಮ ದೇವಪುರ ಆಳಕ್ಕಿಂತ ಸ್ವಲ್ಪ ಹೆಚ್ಚು ಕಂಪೇರ್ ಮಾಡಿದ್ರೆ ದೇವಪುರ ಆಳಕ್ಕಿಂತ ಸ್ವಲ್ಪ ಹೆಚ್ಚು, ಭಾಳ ಏನಿಲ್ಲ. ಅಂತದಕ್ಕೆ ಒಂದು 24 ಗಂಟೆದಲ್ಲೇ ಪ್ರೊಟೆಸ್ಟ್ ಮಾಡ್ತಾರೆ ರೈತರು. ನಿಮ್ಮ ಮುಖಾಂತರ ನಮ್ಮ ಈ ಭಾಗ ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಕ್ಕಂಥ ಭಾಗದ ರೈತರಿಗೆ ಏನು ವಿನಂತಿ ಮಾಡ್ತಾರೆ ಅಂದರೆ, ನಮ್ಮ ನೀರಿನ ಸಮಸ್ಯೆ ಏನೇ ಬಂದರೂ ದಯಮಾಡಿ ಮಹಾನೇ ರೈತರೇ ನೀವು ಹೋರಾಟ ಮಾಡಕ್ಕಿಲ್ರಿ. ನಮ್ಮ ನೀರು ನಮಗೆ ಕೊಡಂತ ಕೇಳ್ರಿ. ನೀವು ಎಲ್ಲಿಂದ ರೈತರು ಸ್ವಯಂ ಪ್ರೇರಣೆ ಆಗಿ ನೀವು ನೀರಿಗೆ ಬಳಕೆ ಮಾಡಕ್ಕೆ ನೀವು ಸರ್ಕಾರ ಒತ್ತಾಯ ಮಾಡೋದಿಲ್ಲವೋ ಅಲ್ಲಿ ತನ್ನ ಎಲ್ಲ ಪಾರ್ಟಿ ಕೂಡ ರಾಜಕಾರಣಿಗಳಿಗೆ ನಾವು ರಾಜಕೀಯ ಮಾಡ್ಕೊಂಡು ನಮ್ಗೆ ತುಳ್ಕೊಂಡು ಹೋಗ್ತಾರ. ಕಾವೇರಿ ನೀರಿಗೆ ಯಾಕಪ್ಪ ಅಂತ ಇಡೀ ರಾಜ್ಯದ ಮಂತ್ರಿಮಂಡಲನೇ ಕಾವೇರಿ ನೀರು ಅಂತಂದ್ರೆ ಅಷ್ಟು ಅಂತ ಎಮೋಷನಲ್ ಆಗಿ ಮಾತಾಡ್ತಾರೆ. 24 ರಸ್ತೆ ಬಂದಾಗುತ್ತದೆ. ಅಧಿಕಾರಿಗಳು ಈಗ ಕೇಂದ್ರ ರಾಜ್ಯ ಸರ್ಕಾರ ಎಲ್ಲ ಅದ್ರ ಮೇಲೆ ಪರಿಣಾಮ ಬೀರೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಅಲ್ಲೇನು ಅನ್ಯಾಯ ಮಾಡೋದು. ಇಲ್ಲಿ ನೀರು ಆಗಲಿ ದೊರಡೆ ಒಂದು ಥರ ರಾಜಕೀಯ ದೊರಡೆ ಏನೋ ಹಣ ದೊರಡೆ ಮಾಡ್ತಾರಂತಾರೆ ಜನ. ನಾನು ಯಾಕೆ ನಂಗೆ ಸಂಪರ್ಕ ಇಲ್ಲ. ಆ ನೀರು ನಮ್ಗೆ ದೊರಡೆ ಮಾಡ್ತಾನಲ್ಲ ನೀರಾವರಿ ಮಂತ್ರಿ, ನಮ್ಮ ನೀರು ದೊರಡೆ ಮಾಡಿ ಇನ್ನೊಂದು ರಾಜ್ಯಕ್ಕೆ ಕೊಡ್ತಾರೆ. ಇದು ನ್ಯಾಯನ? ಮಾನ್ಯ ಮುಖ್ಯಮಂತ್ರಿಗಳವರು ಇದ್ರ ಕೈವಾಡಿದೆ ನೀರು ಕೊಡೋಕೆ. ನೀರಾವರಿ ಮಂತ್ರಿಗಳಿಗೆಲ್ಲ ಮಾನ್ಯ ಮುಖ್ಯಮಂತ್ರಿಗಳನ್ನು ಇದಕ್ಕೆ ಸಪೋರ್ಟ್ ಮಾಡಿರ್ತಾರೆ. ಇವಾಗ ರೈತರು ನಿಮ್ಗೆ ಬೇಕಾಗಿಲ್ಲವಾ? ನಮ್ಗೆ ದಯಮಾಡಿ ನಮ್ಗೆ ರಾಜಕೀಯದ ಅವಶ್ಯಕತೆ ಇಲ್ಲ. ನಮ್ಗೆ ನೀರು ಕೊಡ್ರಿ. ನಮ್ಗೆ ಸಂಪೂರ್ಣ ಏಪ್ರಿಲ್ 15 ಹಿಡ್ಕೊಂಡು 20 ತನಕ ನೀರು ಕೊಡ್ರಿ. 20 ತನಕ ನೀರು ಕೊಟ್ರೆ ನಾವು ಬದುಕ್ತೀವಿ, ನಮ್ಮ ಫಸಲು ಬರ್ತದೆ. ಯಾಕಂದ್ರೆ ಆಲ್ರೆಡಿ ನೀರಿದೆ ಡ್ಯಾಮ್ನಲ್ಲಿ 40-45 TMC ನೀರು ಇದೆ. ಯಾಕಂತಂದ್ರೆ ಅದು ಇದು ಇಂಜಿನಿಯರ್ ಆರ್ಟಿಕಲ್ ಮೇಲೆ ಗುರ್ತಾಗ TMC ನಮಗೆ ಗುರ್ತಾರ. ನಾವು ರಫ್ ಆಗಿ ಕೇಳಿದ್ರೆ ಅವ್ರು ಹೇಳಂತ ಸ್ಟೇಟ್ಮೆಂಟ್ ಇದು 40-45 TMC ನೀರಂದ್ರೆ ಏನು ತೊಂದರೆ ಇಲ್ಲ. ನೀವು ಬಿಜಾಪುರದವರಿಗೆ ಸಪೋರ್ಟ್ ಮಾಡಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಇದ್ದಾಗ ಅವ್ರು ನಮ್ಗೆ ಬರೋದ ನೀರು ಎಲ್ಲರೂ ಬ್ಲಾಕ್ ಮಾಡಿ ಅಲ್ಲಿ ಕಬ್ಬು ಬೆಳೆ ಕೊಟ್ಟು ಕೆನಲ್ ಮಾಡಿ, ಕೆನಲೇ ಇಲ್ಲ. ಏನಿದು ಕೆರೆ ನೆವನ ಮಾಡಿ ಕೆರೆಗೆ ನೀರು ಹೋಗ್ತಾರೆ.
ಬಲ್ಕಂತ ಹೇಳಿದ್ರೆ ಅವ್ರು ಯಾರೇ ಕಟ್ಟಿವ ಅಂತಾರೆ ಕೆರೆಗೆ ನೀರು ಹೋಗಿ ಕೆರೆ ಕಟ್ಟಿವಿ ಕೆರೆಗೆ ನೀರು ಬಿಡ್ತೀವಿ ಕೆನಲ್ ಮುಖ ಅಂತ ಅದು ಕೆನಲ್ ಮುಖ ಅಂತಾರೆ ಕೆರೆಗೆ ಬಿಟ್ರ ಬರ್ತಕ್ಕಂಥ ಕೆನಲ್ ಮೇಲೆ ಬರ್ತಕ್ಕಂಥ ಹೊಲಗಳಿಗೆ ಯಾರು ಕೊಡ್ತಾರೆ ನೀರು ಇದೇ ನಿಮ್ಮ ಕಾನೂನಿಂದಾನೆ ನೀರು ಬರೋದು ಏನಾದ್ರು ಇದನ್ನು ಆಕಾಶದಿಂದ ಏನು ಬರಕ್ಕಾಗಲ್ಲ ಇದು ವಾಸ್ತವ ಇದು ಏನೇನೇ ನೀವು ನಿಮ್ಮ ಸ್ನೇಹಿತರ ರಿಪೋರ್ಟರ್ ಇದನ್ನು ಕೇಳಿ